ಭೀಮಸೇನ, ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ವಿಜಯಿಸಿದಂತೆ ಭಾವಿಸಿದ್ದನು. ಆದರೆ ಆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಹೌದು ಅಗ್ರಜ, ಹೌದು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಮಣಿಸಿ ಯುದ್ಧವನ್ನು ವ್ಯೂಹವನ್ನು ಭೇದಿಸುವುದು ನನಗೂ ಕೂಡ ದುಸ್ಸಾಹಸವಾಗಿರುವುದು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಂಕ್ಷಪ್ತಕ ಪುರುಷರೊಡನೆ ಕಾದಾಡುತ್ತಿರುವರು. ಅವರು ಇಲ್ಲಿಗೆ ಬೇಗ ಬರುವುದು ಅಸಾಧ್ಯವಾಗಿರುವುದು ಅಣ್ಣ. ಈಗೇನು ಮಾಡುವುದು ಭೀಮಸೇನ? ಇದಕ್ಕೊಂದು ಉಪಾಯವನ್ನು ನಾವು ಈಗಲೇ ಯೋಚಿಸಲೇಬೇಕು. ಇಲ್ಲದಿದ್ದರೆ ನಮಗೆ ಅಪಜಯವು ಖಂಡಿತ. ಕುಮಾರ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಹಲೋ ಕುಮಾರ, ದೊಡ್ಡಪ್ಪ, ಅಭಿಮಾನ್ಯ, ಬಿಡ ಚಿಂತೆಯನ್ನು ಕಳವ ಮಾಡ ಕೊಡು ನೀ ಅಭಯ. ಬಿಡ ಚಿಂತೆಯನ್ನು ಕಳವ ಮಾಡ ಕೊಡು ನೀ ಅಭಯ. ಬಿಡುದು ನೋಡರ ವ್ಯೂಹ ಭೇದಿಸಿ, ಬಿಡುದು ನೋಡರ ವ್ಯೂಹ ಭೇದಿಸಿ ಕಡಿಮೆ ಗಳಚಿಗಳನ್ನು ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ಆ ವ್ಯೂಹವನ್ನು ನಾನು ಭೇದಿಸುವೆನು. ಅದರ ಅನುಮತಿ ಪಡೆಯುವುದಕ್ಕೋಸ್ಕರ ಇಲ್ಲಿಗೆ ಬಂದದ್ದು. ಅಗ್ರಜ, ಅಭಿಮಾನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ವೀರೋತ್ಸಾಹದ ಮೇಲೆ ಜಲ ಸಚೇನವಾಗದಿರಲಿ. ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಅಮ್ಮವು. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಹಸ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಿನ್ನ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಅದರೊಳಗಿರುವ ದಿವ್ಯ ಜ್ಯೋತಿಯು ಚಿಕ್ಕದ್ದಲ್ಲ. ಮಾತ್ರ ಛೇದದಿಂದ ಪ್ರಕಾಶವಾನವಾಗಿ ಬೆಳಗುತ್ತಿದೆ. ಅದು ತನ್ನ ಪ್ರಕಾಶವನ್ನು ಕುರುಕ್ಷೇತ್ರದಲ್ಲಿ ಹರಡಲು ಬಿಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪಸುವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯರಸು ದೊರೆತಾಗ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಪ್ರಕಟಿಸುತ್ತಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಈ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಅರಿತಿರುವೆನು. ಅದರ ಉಪಯೋಗವು ಇವಾಗ ದೊರೆತಿರುವುದು. ನನಗನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ವೀರೋತ್ಸಾಹದ ಮೇಲೆ ಜಲಸಚೇನವಾಗದಿರಲಿ. ನಾನು ಸೈನ್ಯದ ಸಮೇತವಾಗಿ ಅಭಿಮಾನ್ಯುವಿನ ಜೊತೆ ನಿಲ್ಲುವೆನು. ಅಭಿಮಾನ್ಯು ವ್ಯೂಹವನ್ನು ಭೇದಿಸಿದ ತಕ್ಷಣ ಕೌರವರ ವಂಶವನ್ನು ನಾವಿಬ್ಬರು ಸೇರಿ ಮಾಡಿಬಿಡುವೆವು. ಅನುಮತಿಯನ್ನು ಕೊಡು ಅಗ್ರಜ, ಅನುಮತಿಯನ್ನು ಕೊಡು. ಭೀಮಸೇನ, ಅರ್ಜುನನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ಅದು ಅಚ್ಚಳಿಯದೆ ಪುನಃ ಸೇರಲಿ. ಕುಮಾರ, ದೀರ್ಘಶಾಲಿಯಾಗಿ ಹೋಗಿ ಬಾ. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲಿರಲು. ಇನ್ನೆಲ್ಲಿ ಅಪಜಯವು? ನಡ ದೊಡ್ಡಪ್ಪ, ಹೋಗೋಣ ಕುಮಾರ. ಹಲೋ ಬಲ ಕುಮಾರ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ತಾಣವೂ ಇದೆ. ಅಲ್ಲಿ ನನ್ನ ಜನ್ಮವು ಬಯಲಾಗುತ್ತದೆ ಎಂದು ತಿಳಿಸಿದ್ದರು. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯು ಪ್ರಾರಂಭದಿಂದಲೂ ನೀನು ಬೆಳಗುತ್ತಲೇ ಇರುವೆ. ನನ್ನ ಜನ್ಮ ರಹಸ್ಯವೇನೆಂದು ತಿಳಿಸಿ
ನನ್ನನ್ನು ಉದ್ಧಾರ ಮಾಡುತ್ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಕರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम्. ಹರಿಯಲಾರದ ಘೋರ ಸಂದೇಶದಾಭಿಯೊಳಗೆ ಹರಿಯಲಾರದ ಘೋರ ಸಂದೇಶದಾಭಿಯೊಳಗೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿದು ಭಾಸ್ಕರ ಹರಿಯಲಾರದ ಘೋರ ಸಂದೇಶ. ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಗೆ ನಿಂದು ತಾಪದೆ ಬಂಧು ಬಾಂಧವರೆಂಬ ತಾಪದೆ ಸಿಲುಕಿ ನಂದಿಗೆ ನಿಂದು ತಾಪದೆ ಶಾಂತಿ ನೀಡೋ ಶ್ಯಾಮಲಾರ ಶಾಂತಿ ನೀಡೋ ಶ್ಯಾಮಲಾರ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಶ. ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಮಗು ಕರ್ಣ, ನೀನಾರು ತಾಯಿ? ನನ್ನ ಏಕಾಗ್ರತೆಯನ್ನೇಕಮ್ಮ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಈ ಸೂರ್ಯದೇವನ ಪ್ರಭು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕುಮಾರ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಅಂದರೆ ನನ್ನ ಹೆತ್ತ ತಾಯಿ. ಅಮ್ಮ ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಾದ ದಿನವೇ ಮಹಾಸುದಿನ. ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸು. ಕೀರ್ತಿಶಾಲಿಯಾದ ಕುಮಾರ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ ನೀನೇನಾ ನನ್ನ ಪಡೆದ ಮಾತೆಯು. ಕುಮಾರ, ಅಮ್ಮ ನದಿಯೊಳೇಕೆ ಮಾತೆಯೇ ಮಮತೆಯೇ ನದಿಯೊಳೇಕೆ
ಅಪರಾಧವೇನು ಬಾಲ್ಯದಿಂದಲೂ ಅಲೆದೆನೋ ಮಂದ ಬಾಲ್ಯದಿಂದಲೂ ಕಂಬನಿಗರೆದೆನು ಕಂಬನಿಗರೆದೆನು ಎಂಥ ಕೀರ್ತಿ ಅಮ್ಮ ನನ್ನದು, ಎಂಥ ಕೀರ್ತಿ ಅಮ್ಮ. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ನಾನು ಮಾಡಿದ ಅಪರಾಧವೇನು? ಅಲ್ಲಿಯ ಜಲಚರಗಳು ಕೂಡ ಈ ಭವ್ಯ ಶರೀರವನ್ನು ತಿನ್ನದೆ ಬಿಟ್ಟವಲ್ಲ ಅಮ್ಮ. ಅಮ್ಮ, ಕಾಡಿನ ಕ್ರೂರ ಮೃಗಗಳು ಕೂಡ ಎಷ್ಟೋ ಮಮತೆಯಿಂದ ತಮ್ಮ ತಮ್ಮ ಮರಿಗಳನ್ನು ಸಾಕಿ ಸಲಹುತ್ತವೆ. ಹೀಗಿರುವಾಗ ಆಗ ತಾನೇ ಹುಟ್ಟಿದ ನನ್ನನ್ನು, ಇನ್ನೂ ಕಣ್ಬಿಡದ ಎಳೆಯ ಕಂದನನ್ನು ನಿರ್ದಾಕ್ಷಿಣ್ಯವಾಗಿ ನೀರಿಗೆಸೆಯಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ತಾಯಿ? ಮನಸ್ಸಾದರೂ ಹೇಗೆ ಬಂತು? ಮಾತೃವಾತ್ಸಲ್ಯದ ಮಮಕಾರವೊಂದಿಷ್ಟು ನಿನ್ನಲ್ಲಿ ಇಲ್ಲದೆ ಹೋಯಿತೆಮ್ಮ. ನಿರ್ದಾಕ್ಷಿಣ್ಯವಾಗಿ ನೀರಿಗೆಸೆದ ಮಗನು ಮುಂದೆ ನಾನು ಎಂಬ ಸಹಜ ಕುತೂಹಲವೂ ನಿನ್ನಲ್ಲಿ ಇಲ್ಲದೆ ಹೋಯಿತು. ಎಲ್ಲರೂ ನನ್ನನ್ನು ಸೂತ ಕುಲಹೀನ ಎಂದು ಆಳಿಸುತ್ತಿರುವಾಗ, ನಾನು ನೊಂದು ಬೆಂದು ಕೃಶನಾಗುತ್ತಿರುವಾಗ, ಅವನು ನನ್ನ ಮಗ, ಆ ಕರ್ಣ ನನ್ನ ಮಗ ಎಂಬ ಒಂದೇ ಒಂದು ಮಾತಿನಿಂದ ಎಲ್ಲವನ್ನೂ ಬಗೆಹರಿಸಬಹುದಾಗಿ, ಏಕಮ್ಮ ನಿರ್ದೇಳಾದೆ, ಏಕಮ್ಮ ನಿರ್ದೇಳಾದೆ. ನಿನ್ನ ಕೀರ್ತಿ ಪ್ರತಿಷ್ಠೆಗಳಿಗೆ, ಗೌರವಾದರಗಳಿಗೆ ಗುಂದುಂಟಾಗುತ್ತದೆ ಎಂದು ಸುಮ್ಮನಿದೆಯಲ್ಲವೇ? ಆಹಾ ಆಹಾ, ಮೆಚ್ಚಬೇಕು ತಾಯಿ ನಿನ್ನ ಮಾತೃವಾತ್ಸಲ್ಯ. ಹೋಗಲಿ ಬಿಡು, ಎಷ್ಟಾದರೂ ನೀನು ನನ್ನನ್ನು ಹೆತ್ತವಳು, ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿಯಾಗುವೆ. 10 ದಿನಗಳ ಮೇಲಾದರೂ ಈ ನಿನ್ನ ನಿರ್ಭಾಗ್ಯ ಮಗನ ನೆನಪು ಬಂತಲ್ಲ, ಕರುಣೆ ಹುಟ್ಟಿತಲ್ಲ, ಈ ಉಪಕಾರದ ಋಣವನ್ನು ಹೇಗೆ ತೀರಿಸಲಿದ್ದಾನೆ ನೀ? ನೀ
ನೀನು ಈ ರೀತಿ ಮಾತನಾಡುವುದು ನನ್ನ ಹೃದಯಕ್ಕೆ ಶೂಲವೇರಿದಂತೆ ಆಗುತ್ತಿರುವುದು ಕುಮಾರ. ನೀನು ಹೀಗೆಲ್ಲ ಮಾತನಾಡಬಾರದಪ್ಪ, ನೀನು ಹೀಗೆಲ್ಲ ಮಾತನಾಡಬಾರದು. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರುವೆವು ಕುಮಾರ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಒಂದು ತಪ್ಪಿನಿಂದಾಗಿ ಅದನ್ನು ಯಾರ ಬಳಿಯಲು ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕರ್ಣ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು ಕುಮಾರ. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು. ದಯಮಾಡಿ ಪಾಪಿಯನ್ನು ಕ್ಷಮಿಸು ಕುಮಾರ. ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ತಾಯಿ. ನೀನು ಹೀಗೆ ಮಾತನಾಡುವುದರಿಂದ ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಿಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆಯಮ್ಮ ಕುಮಾರ. ಹೀಗೆ ನಡೆಯಬೇಕೆಂದು ಆ ವಿಧಿಯ ಸಂಕಲ್ಪವಿರುವಾಗ ನೀನು ಮಾಡುವುದಾದರೂ ಏನು ತಾಯಿ? ಇದುವರೆಗೆ ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತ ಭಾಗ್ಯವು ಈ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ, ಎಲ್ಲಿಂದ ಆದದ್ದು ಆಗಿ ಹೋಯಿತು. ಇನ್ನು ಮುಂದಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಗಳಾದ ಕೌರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ನನ್ನಿಂದಲೇ ಆತನೆಲ್ಲ ಕಾರ್ಯಗಳು ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟು ಆತನನ್ನು ತೊರೆಯುವುದು ಉಚಿತವೇ? ಹಾಗೆ ಮಾಡಿದೆ ಆದ ಪಕ್ಷದಲ್ಲಿ ನಾನು ಕೊಲೆಪಾತಕನಿಗಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ಕೊಲೆಪಾತಕನಿಗಿಂತಲೂ ಕೀಳಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ರೌರವಾದ ನರಕಕ್ಕೆ ಹೋಗುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲೂ ಅಪಮಾನದಿಂದ ತಲೆ ತಗ್ಗಿಸಿ ಕರ್ಣನಿಂದ ನೀಚ ಸ್ವಾಮಿ ದ್ರೋಹಿ ಎಂದು ನನ್ನನ್ನು ಶಪಿಸುವುದಿಲ್ಲವೇ? ನೀನು ವೀರ ಮಾತೆ, ನೀನೇ ಹೇಳು. ಇಂತಹ ವಿಷಮಾವಸರದಲ್ಲಿ ನೀನೇ ಹಿತಬೋಧನೆ ಮಾಡು ತಾಯಿ, ಹಿತಬೋಧನೆ ಮಾಡು. ನಿಶ್ಚಯ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಕರ್ಣ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಸೋದರ ವಾತ್ಸಲ್ಯವೆಂಬುದು ತಾನಾಗಿಯೇ ಹುಟ್ಟಬೇಕಮ್ಮ. ಇದುವರೆಗೂ ಆ ಪಾಂಡವರ ಮೇಲೆ ನನಗೆ ಯಾವ ಭಾವನೆಗಳು ಹುಟ್ಟಲಿಲ್ಲ. ಇದು ನನ್ನ ತಪ್ಪೆ. ನೀನು ಬಾಲ್ಯದಲ್ಲಿ ನಿಷ್ಕರುಣೆಯಿಂದ ಕಿತ್ತೆಸೆದ ಬಳ್ಳಿ ಪೋಷಿಸುವರಿಲ್ಲದೆ ಒಣಗಿ ಹೋಗಿದೆ ತಾಯಿ, ಒಣಗಿ ಹೋಗಿದೆ. ಪುನಃ ಚಿಗುರಲಾರದು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣಾಹಿ ಪಾಂಡವ ಎಂದು ಹೇಳಿರುವಾಗ ಪಾಂಡವರಿಗೆ ಅಪಜಯವೆಂದರೆ ನೀನು ಚಿಂತಿಸಬೇಡಮ್ಮ. ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಅದು ಹೇಗೆ ತಾನೇ ಭಯಪಡದೆ ಇರಲಿ? ಕರ್ಣ, ಅಮ್ಮ, ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೆ ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗುವ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಈ ಬಾಹುಗಳಲ್ಲಿ ಬಲವಿರುವವರೆಗೂ, ಶರೀರದಲ್ಲಿ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಮಡಿಯುವೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಎಲ್ಲರೂ ನನ್ನನ್ನು ಸೂತ, ಕುಲಹೀನ, ನೀಚ ಎಂದು ದೂಡಿ ಬಿಟ್ಟಿದ್ದಾಗ
ನನ್ನನ್ನು ಬಹು ಮನ್ನಣೆಯಿಂದ ಆಧರಿಸಿ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿದವನಲ್ಲವೇ ಅವನು. ಇಂದಿನ ನನ್ನೆಲ್ಲ ಕೀರ್ತಿ ಪ್ರತಿಷ್ಠೆಗಳಿಗೆ, ಗೌರವಾಧಾರಗಳಿಗೆ, ಸುಖ ಸಂತೋಷಗಳಿಗೆ ಕಾರಣನೇ ಅವನಲ್ವೇನಮ್ಮ. ಹೀಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಉಚಿತವೇ? ಖಂಡಿತ ಆಗಲಾರದು. ನಾನು ಪರೋನ್ಮುಖನಾಗಲಾರೆ ತಾಯಿ. ಕರ್ಣ, ಅಮ್ಮ, ಹೋಗ್ಲಿ ಬಿಡು. ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು ಕುಮಾರ. ಏನು ಹೇಳಿದೆಯಮ್ಮ? ಯುದ್ಧ ರಂಗದಲ್ಲಿ ಪಾಂಡವರೇನಾದರೂ ಎದುರಾದ ಪಕ್ಷದಲ್ಲಿ ಅವರನ್ನು ಕೊಲ್ಲದೆ ಹಾಗೆಯೇ ಉಳಿಸುವುದೇ? ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು. ಬಾಲ್ಯದಿಂದಲೂ ನನ್ನನ್ನು ಅಪಮಾನಿಸುತ್ತಾ ನನ್ನ ಪಾಲಿನ ಪರಮ ವೈರಿ ಎನಿಸಿರುವ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಏನು ಹೇಳಿದೆ? ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಕರ್ಣ, ಹೌದು ತಾಯಿ. ಏಕಪ್ಪ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯಿ. ಇಲ್ಲಿ ಕೇಳು, ಈ ಯುದ್ಧದಲ್ಲಿ ಕರ್ಣಾರ್ಜುನಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನಾಗಲಿ, ಅರ್ಜುನನಿಂದ ನಾನಾಗಲಿ ಮೃತ್ಯುವನ್ನು ಹೊಂದಿದರೆ ಕುಮಾರ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ನೀನು ಚಿಂತಿಸಬೇಡ ತಾಯಿ, ಚಿಂತಿಸಬೇಡಮ್ಮ. ಹಾಗೆಲ್ಲ ನುಡಿಯಬೇಡ ಕರ್ಣ. ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ. ಹೋಗಲಿ ಬಿಡು ಕುಮಾರ. ನಿನ್ನ ತಾಯಿಯ ಕಡೆಯ ಮಾತನ್ನು ನಡೆಸಿಕೊಡುವೆ. ಹೇಳು ತಾಯಿ, ನಿನ್ನ ಅಭಿಷ್ಟವೇನು ಹೇಳಮ್ಮ. ಸತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕುಮಾರ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನುಡಿಯ. ಹೌದು ತಾಯಿ. ಎಂತಾದರೂ ಸರಿ ನಡೆಯಿಸುವೆನು ನುಡಿಯ. ಧರ್ಮದಾನೆ ಧರ್ಮಜನಾನೆ ಇನ್ನೀ ಪಾದ ಕಮಲದಾನ ಜನನಿ. ಎತ್ತ ತಾಯಿಯ ಮಾತೊಂದನ್ನು ನಡೆಸಿಕೊಡಲಾರ್ದ ಕಡು ಪಾಪಿ ಈ ಕರ್ಣನೆಂದು ಭಾವಿಸಬೇಡ ತಾಯಿ. ನಿನ್ನ ಅಭಿಷ್ಟವೇನು ಹೇಳಮ್ಮ, ಸಂತೋಷ ನಡೆಸಿಕೊಡುವೆ. ಅಮ್ಮ, ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳೋರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವ ತೊಡುವುದೇನು ತಾ? ದೊಡ್ಡ ಬಾಣವ ತೊಡುವುದೇನು ತಾ? ದಿಟ್ಟತನದಿ ಬೇಕಾದರಿಗೋ. ದಿಟ್ಟತನದಿ ಬೇಕಾದರಿಗೋ. ಕುವರನಿ ಕೇಳು ಪರಮದಯಾಳು ಕರೆಗಳು ನಿನಗೆ ಸರಿಸಮನಾಳು. ಕರ್ಣ, ಹೇಳು ಕುಮಾರ. ಹೇಳು ತಾಯಿ. ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ.
ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಹೇ ಪಂಚಭೂತಗಳೇ, ಅಷ್ಟದಿಕ್ಪಾಲಕರೇ, ಮನೋಮುನಿಗಳೇ, ನೀವೇ ಆ ನನ್ನ ಸ್ವಾಮಿಯನ್ನು ಉಳಿಸಬೇಕು, ನೀವೇ ಆ ನನ್ನ ಸ್ವಾಮಿಯನ್ನು ಉಳಿಸಬೇಕು. ಆತನ ದುರದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದೆಸರು, ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅಸ್ತ್ರ ಶಿಕ್ಷಣ ಕೊಟ್ಟ ಪರಶುರಾಮ ಸಮಯಕ್ಕೆ ಸರಿಯಾಗಿ ಮಂತ್ರಗಳು ನೆನಪಿಗೆ ಬಾರದಿರಲಿ ಎಂದು ಶಾಪವಿತ್ತನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇದೀಗ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡೆದಿರುವಂತೆ ವಾಗ್ದಾನ ಪಡೆದು ಪ್ರಪಂಚ, ದೈವ ಎಲ್ಲವೂ ಸಂಚು ಹೂಡುತ್ತಿದೆ. ಹೂಡಲಿ ಈ ಶರೀರದಲ್ಲಿ ಕ್ಷಾತ್ರಿಯ ತೇಜಸ್ಸು ಇರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿ ಉಳಿದದ್ದು ಆಗಬಹುದು, ಆಗಬಹುದು. ಈ ನಿನ್ನ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಸಂದೇಹ ಈ ನಿನ್ನ ಮಗನ ಮೇಲೆ ಮತ್ತೂ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡುತ್ತಿರುವಂತೆ ಜನನಿ, ಜನನಿ ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಎಂತಹ ವಿಷಮ ಪರಿಸ್ಥಿತಿ ಬಂದರೂ ಕೂಡ ತೊಟ್ಟ ಬಾಣವನ್ನು ತೊಡುವುದಿಲ್ಲ, ಇದು ನಾನು ನಿನಗೆ ಕೊಡುತ್ತಿರುವ ವಾಗ್ದಾನ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಹಾಗೆ ಆಗಲಿ ಕುಮಾರ. ಅಮ್ಮ, ಅಮ್ಮ, ಹೇಳು ಕುಮಾರ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೋ ಇಲ್ಲವೋ? ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೇನಮ್ಮ? ಅದೇನೆಂದು ಕೇಳು ಕಂದ. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ಕುಮಾರ? ಮುಂದೆ ನಡೆಯುವ ಯುದ್ಧದಲ್ಲಿ ದೈವವಶಾತ್ ನಾನೇನಾದರೂ ಮೃತ್ಯುವನ್ನು ಹೌದು ತಾಯಿ. ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡುವೆನು.
ನಡೆಸಿಕೊಡುವೇನಮ್ಮ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದ್ರೆ ಅಂತಹ ಸಾಮ್ರಾಜ್ಯಕ್ಕೆ ನನ್ನ ಧಿಕ್ಕಾರವಿರಲಿ. ಬರಲಿ ಕುಮಾರ. ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲಗುದೆ ಜನನಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರು ಒಂದೇ. ಹೇ ವಿಧಿ, ನಿನ್ನ ಮಹಿಮೆ ಅಪಾರವಾದ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಸಲೋ ದೇವ ಅರಿಯಲ ಸಾಧ್ಯವೋ. ಅರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿದ ಮೇಲೆ ಯಾರ ಯಾರಿಗರೇನು
ಬಾರಿ ಬಾರಿಗೂ ಈ ಕರ್ಣನ ಬಾಳಿನಲ್ಲಿ ಚಲ್ಲಾಟವಾಡುತ್ತಿರುವ ಕ್ರೂರ ವಿಧಿ ನಿನಗೆ ಶತಾಧಿಕ ಧಿಕ್ಕಾರ, ನಿನಗೆ ಶತಾಧಿಕ ಧಿಕ್ಕಾರ.
ರಾಗಕ್ಕೆ ಸ್ವರ ಸೇರಿ ನಾವು ಆಡುವ ಬಾ. ನಲಿಯುತ್ತ ಕುಣಿಯುತ್ತ ರಾಗಕ್ಕೆ ಸ್ವರ ಸೇರಿ ಜಗವನ್ನೇ ಮರೆಸುವ ಬಾ. ಓ ರಾಣಿ ಸ್ವರ ಸಂಗೀತದ ಮನದನಿಸೆ ಚಿನ್ಮಯ ಗುಣವೇಣಿ. ಓ ರಾಣಿ ಬಾರನ ಬಾಳಿನ ಭಾಗ್ಯದ ನಿಧಿ ಒಲಿದು ಬಂದ ಶುಭ ಯೋಗದ ನಿಧಿ. ಹೌದಾ? ಬಾರನ ಬಾಳಿನ ಭಾಗ್ಯದ ದೊರೆ ಒಲಿದು ಬಂದ ಶುಭ ಯೋಗದ ನಿಧಿ. ನಯನ ಓಹೋ. ನವಿಲಂಗರಿ ನಯನ ಕಂಗೊಳಿಸುವ ನವಿಲಂಗರಿ ಕುಣಿಯುವೆನು ತಾಳಕ್ಕೆ ನಲಿಯುವೆನು ಹೌದಾ? ರಾಗದ ಸ್ವರಗೀತೆ ಹಾಡುತ್ತ ನಲಿಸುವೆನು. ಕುಣಿಯುತ್ತ ನಲಿಯುತ್ತ ಹಾಡುವ ಕವಿ ಹಾಗೆ ಹೃದಯದ ಸೈನ್ಯದ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ. ನಲ್ಲನೆ ನನ್ನ ನೋಡುತ್ತ ಹೃದಯ ನೀ ತೋರುತ್ತ ನಲ್ಲನೆ ನನ್ನ ನೋಡುತ್ತ ಹೃದಯ ನೀ ತೋರುತ್ತ ಪ್ರಿಯ ಸುಖ ನೀಡುತ್ತ ಸ್ವಾಗತ 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 ಸುಸ್ವಾಗತ. ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರೆಯಮ್ಮ. ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡೆಯ. ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರೆಯ. ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡೆಯ. ನನ್ನ ಆಸೆಗಳು ಹೂವನಾಸಿದೆ ಕಾಣೆಯ. ನನ್ನ ಆಸೆಗಳ ಹೂವನಾಸಿದೆ ಕಾಣೆಯ. ಓಡಿ ಬಂದು ಈ ಎಲ್ಲ ಬಯಕೆ ಪೂರೈಸೆಯ. ನಲ್ಲನೆ ನೋಡುತ್ತ ಪ್ರೀತಿಯ ನೀ ತೋರುತ್ತ ನಲ್ಲನೆ ನೋಡುತ್ತ ಪ್ರೀತಿಯ ನೀ ತೋರುತ್ತ ಸೀರೆಯ ಸುಖ ನೀಡುತ್ತ ಸ್ವಾಗತ ಸ್ವಾಗತ ಸ್ವಾಗತ. ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು. ನಿನ್ನ ದೇವನ ದರ್ಶನವನ್ನೇನೂ ಮಾಡಿದೆ, ಆದರೆ ಅವನ ಸನಿಹದ ಲಭಿಸಲು ಏನನ್ನು ಸಿದ್ಧಪಡಿಸಿರುವೆ? ಆಹಾ, ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ. ನಾನದನ್ನು ಬಲ್ಲೆ, ಆದರೆ ಪ್ರೇಮದಿ ಕರ
ಹರುಷದಿ ಸರಸವನಾಡುವ ನಾವು ಬಾರೇ ಊರ್ವಶಿ ಬಾರೇ ಪ್ರೇಯಸಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೇ ರೂಪಸಿ ಬಾರೇ ಪ್ರೇಯಸಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೇ ರೂಪಸಿ. ಇನ್ನು ಚಿಂತೆ ನಿನಗೇಕೆ ತೀರಿಸುವೆನು ನಿನ ಬಯಕೆ. ತೀರಿಸುವೆನು ನಿನ ಬಯಕೆ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೇ ರೂಪಸಿ. ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಾಗೆ. ದೂರ ದೂರ ಇನ್ನೇಕೆ ಸನಿಹ ಬಾರೆ ನನ್ನಾಗೆ. ನಿನ್ನ ಕೈಗಳ ರವಿಕಾಂತಿ ತುಡಿಯುತ್ತಿರೋದು ಸುಖ ಶಾಂತಿ. ನಿನ್ನ ಕಣ್ಗಳ ರವಿಕಾಂತಿ ತುಡಿಯುತ್ತಿರೋದು ಸುಖ ಶಾಂತಿ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ. ಹರುಷದಿ ಸರಸವನಾಡುವ ನಾವು ಬಾರೇ ರೂಪಸಿ ಬಾರೇ ಪ್ರೇಯಸಿ ಬಾರೇ ರೂಪಸಿ. ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾ ನಿನ್ನ ಬಯಕೆ. ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಾ ನಿನ್ನ ಬಯಕೆ. ಬಾರು ಬಾ ಗೆಳೆಯ ಹೃದಯದ ಒಡೆಯ. ಬಾರು ಬಾ ಗೆಳೆಯ ಹೃದಯದ ಒಡೆಯ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರ ಪ್ರಿಯತಮ. ಹರುಷದಿ ಸರಸವನಾಡುವ ಬಾರ ಪ್ರಿಯತಮ ಬಾರ ಪ್ರಿಯತಮ ಬಾರ ಪ್ರಿಯತಮ. ಉತ್ತರ. ವಸಂತದ ಬಳ್ಳಿಗಳು ಹೊಸ ಹೊಸದಾಗಿ ಹೂಗಳಿಂದ ಪ್ರಕೃತಿಯನ್ನು ಆರಾಧಿಸುತ್ತಿರುವರು. ಸರ್ವಶಕ್ತನಾದ ಸೂರ್ಯದೇವನು ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನೇ ಬೆಳಗುತ್ತಿರುವನು.
ದಿನದ ಆನಂದವು ನಾಳದ ದುಃಖ ಬೀಜ, ಮುಂದಿನ ಆನಂದವು ನಾಳಿನ ದುಃಖದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ನಿನ್ನೆಯ ದಿನ ನಾವೀರುವರು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಪ್ರೇಮದ ಸುಪ್ರಭಾತವನ್ನು ಹಾಡಬೇಕೆಂದು ಆನಂದ ಉತ್ತರ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳು. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ಪ್ರಾಣೇಶ್, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ನಾನೇ 5 ಹೂಗಳಿಂದ ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ ಮನಸ್ಸು ನಲ್ಲ ನಿನಗೆ ಬಿಡುವೋಣ ಬಾಣ ಬಯಸಿರುವೆ, ಬಿಡುವೋಣ ಬಾಣ ಬಯಸಿರುವೆ, ಮನಸೋತೆ ಮನಸೋತೆ ನಿನಗೆ ಮನಸೋತೆ
ಉತ್ತರ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಪ್ರಾಣೇಶ್ವರ, 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವೆನೆಂದು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತದಾನ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಅದು ಉಚಿತವಾದ ಸ್ಥಾನವಲ್ಲ. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆಯಿರಿಸಲೇ? ಉತ್ತರ, ಅನಂಗ ರಾಜಲಕ್ಷ್ಮಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವದಲ್ಲ. ನಿನ್ನ ಸಖಿಯರು ಅಲಿದು ತಂದು ಹಾಕಿದ ಹೂಗಳಿಂದ ಎದೆಯಿಸಿ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು ಮನ್ಮನ ಶಾಯಿನಿ, ನನ್ನ ಹೃದಯ ಮಧ್ಯದಲ್ಲಿ ನಿನಗಾಶ್ರಯ. ಅಬ್ಬಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ, ನಾವಲ್ಲೇ ದೈವಿನ ಪ್ರೇಮಾರ್ಚನ, ಪ್ರೇಮಾರ್ಚನ. ಸಾಕಿ ವಿನೋದ ಸರೋಜಾನನ, ನಾವಲ್ಲೇ ದೈವಿನ ಪ್ರೇಮಾರ್ಚನ, ಪ್ರೇಮಾರ್ಚನ. ಏಕಾಂಗಿಯಾಗಿ ಕಂದೆಯ ನೀ ಹೋಗಲು ಕಂದೆ ನೀತಿ. ಏಕಾಂಗಿಯಾಗಿ ಕಂದೆಯ ನೀತಿ ಹೋಗಲು ಕಂದೆ ನೀತಿ. ಸಾಕಿ ವಿನೋದ ಸರೋಜಾನನ, ನಾವಲ್ಲೇ ನೈನಿನ ಪ್ರೇಮಾರ್ಚನ, ಪ್ರೇಮಾರ್ಚನ. ನೀರಜ ನೇತ್ರೆ ವೃತ ಕೋಪವೇ, ಆನಂದವಾದೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಜ ನೇತ್ರೆ ವೃತ ಕೋಪವೇ, ಆನಂದವಾದೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಕೋಮಲ ಬಾಲೆ ಕಾರುಣ್ಯಶೀಲೆ, ಕೋಮಲ ಬಾಲೆ ಕಾರುಣ್ಯಶೀಲೆ, ಸಂಗ್ರಾಮಕ್ಕಿಂತ ನೀ ಹೋಗುವೆ. ಕೋಮಲ ಬಾಲೆ ಕಾರುಣ್ಯಶೀಲೆ, ಸಂಗ್ರಾಮಕ್ಕಿಂತ ನೀ ಹೋಗುವೆ. ನೀರಜ ನೇತ್ರೆ ವೃತ ಕೋಪವೇ, ಆನಂದವಾ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ದಾಮಿನಿ ಕೋಪ ಶಾಂಕಿತ ರೂಪ, ದಾಮಿನಿ ಕೋಪ ಶಾಂಕಿತ ರೂಪ, ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ, ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ವೀರಸತಿ 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 ಅಂತೀಗ ರಾರಾಜಿತೆ, ನೀರಜ ನೇತ್ರೆ ವೃತ ಕೋಪವೇ, ಆನಂದವಾದಿರೆ ನಾ ಬೇಡುವೆ, ನಾ ಬೇಡುವೆ.
ಅಪ್ಪ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ: ಇದು ಉಪಹಾಸ್ಯದ ಸಮಯವಲ್ಲ. ಘೋರ ಯುದ್ಧವು ಒದಗಿ ಬಂದಿದೆ, ಆದರೂ ನೀನು ನಗುತ್ತಿರುವೆ. ಅಥವಾ ಈ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನದಾದ ವಿಧಿಯೇ ಬೇರೆ. ಹಾಸ್ಯಮಯೇ, ಗಾನಮಯೇ, ನಾಟ್ಯಮಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ, ನಾನು ನಿಜವನ್ನು ಹೇಳುವೆ. ಇದುವರೆಗೂ ವೀರಾಂಗನೆಯಾದ ಗಾನಶೀಲೆಯಾದ ಉತ್ತರನ ನೋಡುವೆ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಉತ್ತರನ ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು. ನಾನು ನೋಡುತ್ತಿರುವುದು ಏನನ್ನ ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಮಲ್ಲಿಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನ. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗೆ ಆ ಗೌರವವೂ ಇಲ್ಲವೇ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ಪತಿ ಪುತ್ರರಿಂದ ಬೀಳ್ಕೊಂಡು ಅವರಿಗೆ ಆ ಗೌರವವೂ ಇಲ್ಲವೇ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತಾ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವರ್ಣನೆ ಕೇಳಿ ಆನಂದ ಪುಷ್ಪ ಸುರಿಸದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಈ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ಹನಿ ಕಂಬನಿ ಈ ಭೂಮಿಗೆ ಬಿದ್ದರು ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಹಾಗಾದರೆ ನೀನು ಹಾಕಿದ ಈ ವಿಜಯಮಾನಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ಗೆಳತಿ ಪ್ರಿಯತಮೆ ಬಾರನಿ, ಗೆಳತಿ ಪ್ರಿಯತಮೆ ಬಾರನಿ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ಸಂತೋಷ, ಏನೋ ಉಲ್ಲಾಸ. ಹೇಳಲ್ ಹಸದಳ, ಹೇಳಲ್ ಹಸದಳ. ಅಮರ ಕೋಗಿಲೆ ಕೂಗಿದ ಸಮಯ, ಕೋಗಿಲೆ ಈಚರಗೈಯೇ. ಅಮರ ಕೋಗಿಲೆ ಕೂಗುವ ಸಮಯ, ಹೃದಯದ ಕೋಗಿಲೆ ಈಚರಗೈಯೇ. ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ. ಗೆಳತಿ ಪ್ರಿಯತಮೆ ಬಾರನಿ, ಗೆಳತಿ ಪ್ರಿಯತಮೆ ಬಾರನಿ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ಸಂತೋಷ, ಏನೋ ಉಲ್ಲಾಸ. ಹೇಳಲ್ ಹಸದಳ, ಹೇಳಲ್ ಹಸದಳ.
ಸೈ ನೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಜವದೊಳೀಚಿ ಸೈ ನೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ತುಫಾನು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ತುಫಾನು ಭಯಂಕರ ಮಹಾರಥಿಕ ಬಹುಪದಾರಿ ಪರಿರುದ ಮಹಾರಥಿಕ ಬಹುಪದಾರಿ ಪರಿರುದ ಮಹೋದ್ಧಾರಿ ಬತ ಸಮಂತಾಂತ ವಿಜಯ ಜವದೊಳೀಚಿ ಸೈ ನೆರವಿ ರಣಭೂಮಿಯ ಪರಿಯ ವಿಜಯ ಹೈತ ನಿವ ಹಯುತ ದುರ್ಗ ಗಜ ಸಹಿತ ವಿಭವ ಮುಹಿತ ಮೆರವಾ ಹೈತ ನಿವ ಹಯುತ ದುರ್ಗ ಗಜ ಸಹಿತ ವಿಭವ ಮುಹಿತ ಹೈತ ನಿವ ಹಯುತ ದುರ್ಗ ಗಜ ಸಹಿತ ವಿಭವ ಮುಹಿತ ಮೆರವಾ ರೋಜಿ ಕುಲ ಮಹಾವಿನಿಖಿಲ ತುಹಿನ ರೋಜಿ ಕುಲ ಮಹಾವಿನಿಖಿಲ ರೂಪಭರಿತ ಗುರು ವಿಷಯ ಪರಿಕಲಿತ ರೂಪಭರಿತ ಗುರು ವಿಷಯ ಪರಿಕಲಿತ ರೂಪಭರಿತ ಗುರು ವಿಷಯ ಪರಿಕಲಿತ ಭರಿತ ಗುರು ವಿಷಯ ಪರಿಕಲಿತ ವಿಷಯ ಜವದೊಳೀಚಿ ಸೈ ನೆರವಿ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ಘೋರತರ ದುರಿತವೈ ಸಮರವು ಮೆದುವರ ಮಹಾಘೋರತರ ದುರಿತವೈ ಸಮರವು ಹಸಿಯ ಸುಖ ಗೆಳಸಿ ಒದಿಸೆ ನರರ ಸುಖ ಕೆಲಸಿ ಒದಿಸೆ ನರರ ಮಹಾಪಾಪವಿಂದು ಜಯ ಸಂಕಟವು ಅರ್ಥ ಮಹಾಪಾಪವಿಂದು ಜಯ ಸಂಕಟವು ಮಹಾಘೋರತನ ದುರಿತವೈ ಸಮರವು ಜನಾರ್ದನ, ಯುದ್ಧದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ವೀರ ಯೋಧರನ್ನು ಸಾರಿ ತೋರಿಸು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿಸಿ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಸಮ್ಮಿಳಿತವಾಗಿರುವ ಯುದ್ಧ ವೀರರನ್ನು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ಇತ್ತ ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ
ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮಪಿತನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಏ ಭೀಷ್ಮ ಕುರುತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಇಂದು ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನಲ್ಲಿ ಹೇಳಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉದ್ಧಾರವೋ? ಮಿತ್ರ, ಏಕೆ ವಿಚಲಿತನಾಗಿರವೆ? ಏನು ಹೇಳಿ ಜನಾರ್ದನ 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 ಹರಿ ದೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆ ಹರಿ ಬೇಡುವೆ ಜನಾರ್ದನ. ಪರಮಾತ್ಮ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನು ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆದು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಕುತಸ್ತ್ವಂ ಕಶ್ಮಲವಿದಂ ಈಶಮೇ ಸುಮಪಸ್ಥಿತಂ. ಕುತಸ್ತ್ವಂ ಕಶ್ಮಲವಿದಂ ಈಶಮೇ ಸುಮಪಸ್ಥಿತಂ. ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ವರ್ಗ ಮಪಕೀರ್ತಿಕರಮರ್ಜುನ.
ಮಪಕೀರ್ತಿಕರ ಅರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಸಿಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ, ಸಿದ್ಧನಾಗು. ಸಖ್ಯೇ ದ್ರೋಣಂಚ ಮಧುಸೂದನ ಶಿಶುಭೀ ಪ್ರತಿಯೋಚ್ಯಾಮಿ ಪೂಜಾರ್ಹವರಿಸೂದನ ಮಧುಸೂದನ ಒಂದು ಸಾರಿ ಕುರುಸೈನ್ಯದ ಕಡೆಗೆ ದಿಟ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣ ಪ್ರಯೋಗಿಸುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯು ಶ್ರೇಯಸ್ಕರವಲ್ಲವೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಪರಮಾತ್ಮ, 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನು ಈ ಜ್ಞಾತಿವದೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಯಾರನ್ನು ಯಾರು ಒದಿಸುವುದು? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣರು, ನಾನು ನೀನು ಕೂಡ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಧರ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರಳಯದ 2 ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಶರೀರವು ಕಂಪಿಸುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವು. ಪರಮಾತ್ಮ, ಅರ್ಜುನ, ನಾನು ಹೇಳಿಯಲ್ಲ, ಆದರೂ ಈ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿದೆ. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಪಾರ್ಥ, ಜನಾರ್ದನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಅಕೀರ್ತಿ ಬಾಧನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ನೀನು ಈ ಮನೋವಿಕಾರವನ್ನು ಬಿಟ್ಟು ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ.
ಧರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವನಿಂದನೆಯ ಪಾತ್ರನು ಸರ್ವರಿಗೂ ಅರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಉಭಯ ಭ್ರಷ್ಟರಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರವನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಆಹಾ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಭಾವನೆಯನ್ನು ಕೆರಳಿಸುತ್ತಿರುವ ನೀನು ಯಾರು? ಏ ಮಹಾಯೋಗಿನ್, ಈ ಯುದ್ಧದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವು ಅಧರ್ಮವು ಉದ್ಧಾರವಾಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಯಾಗುವುದೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಕುರುಹುಗಳೇನು? ಅವುಗಳನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾವತಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯೂ ಆದ ಪರಾ ವಸ್ತುವು ನಾನು. ದಾರದಲ್ಲಿ ಮುನಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಅಧಿಕಾರನನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಪ್ರಳಯ, ಉದಯ, ವಿನಾಶಗಳು ನಡೆಯುತ್ತಿರುವವು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ಅಳಿಯಿತು, ಉದಯಸ್ಥವಾದ ಅಂಧಕಾರವು ಅರಿಯಿತು. ಏ ಭಗವಾನ್ ವಾಸುದೇವ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವಿದು! ಮನವು ಚಂಚಲಿಪಕಾರ್ಗತ್ತಲೆಯಾಗಿ ಬಾಳ್ ಬೆಳಗು ನೀರಾಗಿ ಚಿರಚಿತ್ತವಾಯಿತು.
ಪರಮಾತ್ಮ, ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರಣ ಮಾಡು. ಹೇ ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಹಬ್ಬಿಸುವ ಸುಧಾಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಹೇ ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಕೃಪೆ ಮಾಡು ಪ್ರಭು, ಕೃಪೆ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಪರಮಾತ್ಮ, ಹರಾಳ ಕಾಲ ಸ್ವರೂಪ ನಾನು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ಆಗಲಿ ಜನಾರ್ದನ. ಓಡಲ್ಲಿ ಎದರೋಡುತ್ತಿದೆ ಸೈನ್ಯ, ಕುರುಕುಲ ಕಳಂಕ ಸ್ವರೂಪದವರು, ಕುರುಕುಲ ಕಳಂಕ ಸ್ವರೂಪದವರು, ಓಡಲ್ಲಿ ಎದರೋಡುತ್ತಿದೆ ಕುರುಪಿತರು ಕೌಣರು ಶಲ್ಯ ಸೈಂಧವ ಅಶ್ವತ್ಥಾಮರು, ಕುರುಪಿತ ಮಹರು ದ್ರೋಣಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು, ಕುರುಕುಲ ಕಳಂಕ ಅತ್ತ ನೋಡು ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ನೀನೀಗಲೇ ಶರವನ್ನು ಹೂಡು, ಮೊಳಗಿಸು ರಣಬೇರೆಯನ್ನು. ರಾಮ ಜಯತು ಶ್ರೀ ರಾಮ ಸುನಾಮ, ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ, ರಾಮ ರಮ ರಮ ರಾಕ್ಷಸ ಭೀಮ, ರವಿಕುಲ ಸೋಮ ನಾದನ ರಾಮ, ಪರಮ ಪುರುಷ ಹರಿ ಪಾವನ ಶ್ರೀರಘು. ರಾಮ ಜಯತು ಶ್ರೀ ರಾಮ ಸುನಾಮ, ಅಮರ ವಿನುತ ಪದ ಅಮಿತ ಫಲ ಪ್ರದ. ರಾಮ ಜಯತು ಶ್ರೀ ರಾಮ ಸುನಾಮ. ಶ್ರೀ ಬೈಲಾಂಜನೇಯ ಕೃಪಾ ಭಾಷಿತ ನಾಟಕ ಮಂಡಳಿಕ್ಕೆ, ಶ್ರೀ ಬೈಲಾಂಜನೇಯ ಕೃಪಾ ಭಾಷಿತ ನಾಟಕ ಮಂಡಳಿಕ್ಕೆ ಒಂದೇ